ಪ್ರಸಂಗಾಂಶ ಫೋಕಸ್ ಆನ್ ಸೊಲ್ಯೂಷನ್ಸ್ ನಾಟ್ ಪ್ರಾಬ್ಲಮ್ಸ್. ಅಂದರೆ ನಿನ್ನ ಒಂದು ಗಮನ ಪರಿಹಾರದ ಕಡೆಗೆ ಇರಲಿ, ಸಮಸ್ಯೆ ಕಡೆಗೆ ಅಲ್ಲ. ನಿನ್ನ ಒಂದು ಫೋಕಸ್, ನಿನ್ನ ಒಂದು ಗಮನ, ನಿನ್ನ ಒಂದು ಆಲೋಚನೆ, ನಿನ್ನ ಒಂದು ದೃಷ್ಟಿ ಪರಿಹಾರದ ಕಡೆಗೆ ಇರಲಿ, ಸಮಸ್ಯೆ ಕಡೆಗೆ ಅಲ್ಲ. ನಾವು ವಾಕ್ಯವನ್ನು ಓದಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 37ನೇ ವಚನದಿಂದ 43ನೇ ವಚನದವರೆಗೂ. ಮರುದಿವಸ ಅವರು ಬೆಟ್ಟದಿಂದ ಇಳಿದು ಬಂದಾಗ ಜನರ ದೊಡ್ಡ ಗುಂಪು ಆತನೆದುರಿಗೆ ಬಂತು. ಆಗ ಆ ಗುಂಪಿನಲ್ಲಿ ಒಬ್ಬನು, ಬೋಧಕನೇ, ನನ್ನ ಮಗನ ಮೇಲೆ ದೃಷ್ಟಿ ಇಡಬೇಕು ಎಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ನನಗೆ ಇವನೊಬ್ಬನೇ ಮಗನು, ಇವನನ್ನು ದೆವ್ವ ಹಿಡಿಯುತ್ತಲೇ ಕೂಗಿಕೊಳ್ಳುತ್ತಾನೆ. ಬಾಯಲ್ಲಿ ನೊರೆ ಬರುವಷ್ಟು ಅವನನ್ನು ಒದ್ದಾಡಿಸುತ್ತದೆ ಮತ್ತು ಬಹು ಕಷ್ಟ ಕೊಟ್ಟು ಜಜ್ಜಿದ ಹೊರತು ಬಿಡುವುದಿಲ್ಲ. ಅದನ್ನು ಬಿಡಿಸಬೇಕೆಂದು ನಿನ್ನ ಶಿಷ್ಯರನ್ನು ಬೇಡಿಕೊಂಡೆನು, ಆದರೆ ಅವರಿಂದ ಆಗದೆ ಹೋಯಿತು ಎಂದು ಕೂಗಿ ಹೇಳಿದನು. ಅದಕ್ಕೆ ಯೇಸು, ಎಲ್ಲ ನಂಬಿಕೆ ಇಲ್ಲದಂಥ ಮೂರ್ಖ ಸಂತಾನವೇ, ನಾನು ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇದ್ದು ನಿಮ್ಮನ್ನು ಸಹಿಸಿಕೊಳ್ಳಲಿ? ನಿನ್ನ ಮಗನನ್ನು ಇಲ್ಲಿಗೆ ಕರಕೊಂಡು ಬಾ ಅಂದನು. ಆ ಹುಡುಗನು ಇನ್ನೂ ಬರುತ್ತಿರುವಾಗ ಆ ದೆವ್ವವು ಅವನನ್ನು ನೆಲಕ್ಕೆ ಅಪ್ಪಳಿಸಿ ಬಹಳವಾಗಿ ಒದ್ದಾಡಿಸಿತು. ಆದರೆ ಯೇಸು ಆ ದೆವ್ವವನ್ನು ಗದರಿಸಿ ಆ ಹುಡುಗನಿಗೆ ವಾಸಿ ಮಾಡಿ ಅವನ ತಂದೆಯ ಕೈಗೆ ಕೊಟ್ಟನು. ಅದನ್ನು ನೋಡಿ ಎಲ್ಲರೂ ದೇವರ ಮಹತ್ವಕ್ಕೆ ಬೆರಗಾದರು. ಇಲ್ಲಿರುವಂಥ ಸನ್ನಿವೇಶ ನಾವು ಗಮನಿಸುವುದಾದರೆ, ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಒಬ್ಬ ತಂದೆ ಇದ್ದಾನೆ. ಆ ತಂದೆಗೆ ತುಂಬ ಕಷ್ಟ ಇದೆ, ತುಂಬ ಸಮಸ್ಯೆ ಇದೆ, ತುಂಬ ಪ್ರಾಬ್ಲಮ್ ಇದೆ. ಆತನ ಮನೆಯಲ್ಲಿ, ತನ್ನ ಮಗನ ಆರೋಗ್ಯದ ವಿಷಯದಲ್ಲಿ, ತನ್ನ ಕುಟುಂಬದಲ್ಲಿ ತುಂಬ ಸಮಸ್ಯೆ ಇದೆ. ಆ ತಂದೆಗೆ ನೆಮ್ಮದಿಯಾಗಿ ಒಂದು ದಿನ ಸಹ ಜೀವನ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸಂತೋಷವಾಗಿ ಒಂದು ದಿನ ಸಹ ಜೀವನ ಮಾಡಲಿಕ್ಕೆ ಆ ತಂದೆಗೆ ಆಗ್ತಾ ಇಲ್ಲ. ಯಾಕಂತೇಳಿದ್ರೆ, ಆತನ ಕೆಲಸ ಮಾಡುವಂಥ ಸಮಯದಲ್ಲಿ ಯಾರಾದರೂ ಬಂದು, ಅಣ್ಣ ನಿನ್ನ ಮಗ ಅಲ್ಲಿ ನೀರಲ್ಲಿ ಬಿದ್ದುಬಿಟ್ಟಿದ್ದಾನೆ, ನಿನ್ನ ಮಗ ಇವತ್ತು ಬೆಂಕಿಯಲ್ಲಿ ಬಿದ್ದಿದ್ದಾನೆ ಅಂತ ಹೇಳುವಾಗ ಈ ತಂದೆ ಗಾಬರಿಯಿಂದ ಮಾಡುವಂಥ ಕೆಲಸ ಬಿಟ್ಟು ಎಲ್ಲೇ ಇದ್ದರೂ ಮಗನ ಇರುವಂಥ ಸ್ಥಳಕ್ಕೆ ಓಡೋಡಿ ಹೋಗಬೇಕು. ನನ್ನ ಮಗನಿಗೆ ಏನಾಯಿತು ಏನಂತೇಳಿ ಅಷ್ಟು ಒಂದು ತನ್ನ ಜೀವಿತದಲ್ಲಿ ಆ ತಂದೆಗೆ ತುಂಬ ಕಷ್ಟ ಇದೆ ಪ್ರಿಯರೇ, ತುಂಬ ಸಮಸ್ಯೆ ಇದೆ. ನಾವಿಲ್ಲಿ ನೋಡುವಾಗ, ವಾಕ್ಯದಲ್ಲಿ ನೋಡುವಾಗ, ಈ ತಂದೆ ತನ್ನ ಜೀವಿತದಲ್ಲಿ ಆತನಿಗೆ ಅಷ್ಟು ಕಷ್ಟ ಇದ್ದರು, ತನ್ನ ಕುಟುಂಬದಲ್ಲಿ ಅಷ್ಟು ಸಮಸ್ಯೆ ಇದ್ದರು, ತನ್ನ ಮಗನ ಆರೋಗ್ಯದಲ್ಲಿ ಅಷ್ಟು ಪ್ರಾಬ್ಲಮ್ ಇದ್ದರು, ಅಷ್ಟು ಒಂದು ಹೋರಾಟ ಇದ್ದರು, ಅಷ್ಟು ಶೋಧನೆಗಳು ಇದ್ದರೂ ಸಹ ಆ ತಂದೆ ಒಂದು ಒಳ್ಳೆ ಆಲೋಚನೆ ಮಾಡ್ತಾ ಇದ್ದಾನೆ. ಆ ತಂದೆ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ. ಅದು ಏನಂದರೆ, ಆ ತಂದೆ ತನ್ನ ಜೀವಿತದಲ್ಲಿ ಇರುವಂಥ ಸಮಸ್ಯೆನ, ತನ್ನ ಕುಟುಂಬದಲ್ಲಿ ತನ್ನ ಮಗನ ಆರೋಗ್ಯದ ವಿಷಯದಲ್ಲಿ ಇರುವಂಥ ಪ್ರಾಬ್ಲಮ್ ಕಡೆಗೆ ಗಮನ ಕೊಡದೆ, ಆತನು ಇದಕ್ಕೇನು ಪರಿಹಾರ ಮಾಡಬೇಕು ಅಂತೇಳಿ ಆತನ ಸಮಸ್ಯೆ ಕಡೆಗೆ ಗಮನ ಕೊಡದೆ ಪರಿಹಾರದ ಕಡೆಗೆ ಗಮನ ಕೊಟ್ಟು ಯೇಸುವಿನ ಬಳಿ ಬಂದು ಪ್ರಾರ್ಥಿಸಿ ತನ್ನ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಂಡಿದ್ದಾನೆ. ಹೌದಲ್ವಾ? ನೀವೆಲ್ಲಾದರೂ ಕೆಲಸ ಮಾಡ್ಲಿಕ್ಕೆ ಹೋಗಿರ್ತೀರಿ, ಫೋನ್ ಮಾಡಿ ಇದ್ದಕ್ಕಿದ್ದಾಗೆ ನಿಮ್ಮ ಮಗನಿಗೆ ಈ ರೀತಿ ಆಗಿದೆ, ನಿಮ್ಮ ಮಗಳಿಗೆ ಈ ರೀತಿ ಆಗಿದೆ, ಅವರಿಗೆ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ, ಸೀರಿಯಸ್ ಆಗಿದೆ ಅಂತ ಹೇಳಿದರೆ ನೀವು ಸಮಾಧಾನವಾಗಿರ್ಲಿಕ್ಕಾಗತ್ತಾ? ಆಗಲ್ಲ. ಏನಾಗುತ್ತೆ? ಸಮಸ್ಯೆ, ಕಷ್ಟ, ಪ್ರಾಬ್ಲಮ್ಮು ಇರುತ್ತೆ. ಆದರೆ ಇಲ್ಲಿ ಈ ತಂದೆ ಸಹ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾನೆ. ಏನು ಅಂದರೆ, ಆತನ ಜೀವಿತದಲ್ಲಿ ಅನೇಕ ಕಷ್ಟ, ಸಮಸ್ಯೆ, ತೊಂದರೆಗಳು, ಪ್ರಾಬ್ಲಮ್ ತನ್ನ ಮನೆಯಲ್ಲೇ ಇದ್ದರೂ ಸಹ ಆತನು ತನ್ನ ಫೋಕಸ್ಸನ್ನು ಆತನು ಸಲ್ಯೂಷನ್ ಕಡೆಗೆ ಕೊಡ್ತದನೆ ಹೊರತು ತನ್ನ ಫೋಕಸ್ಸು ಪ್ರಾಬ್ಲಮ್ ಕಡೆಗೆ ಕೊಡ್ತಾ ಇಲ್ಲ. ಅಂದರೆ ತನ್ನ ಗಮನವನ್ನು ಆತನು ಪರಿಹಾರದ ಕಡೆಗೆ ಕೊಡ್ತದನೆ, ತನ್ನ ಆಲೋಚನೆಯನ್ನು, ತನ್ನ ದೃಷ್ಟಿಯನ್ನು ಪರಿಹಾರದ ಕಡೆಗೆ ಕೊಡ್ತದನೆ ಹೊರತು ಆತನ ಸಮಸ್ಯೆ ಕಡೆ ಆಲೋಚನೆ ಮಾಡ್ತಾ ಇಲ್ಲ, ಸಮಸ್ಯೆ ಬಗ್ಗೆ ಆತನು ದೃಷ್ಟಿಸ್ತಾ ಇಲ್ಲ, ಸಮಸ್ಯೆ ಬಗ್ಗೆ ಆತನು ಫೋಕಸ್ ಮಾಡ್ತಾ ಇಲ್ಲ. ಅಂದರೆ ಈಗ ನೋಡ್ರಿ, ಆತನು ಒಂದು ವೇಳೆ ತನ್ನ ಮನೆಯಲ್ಲಿರುವಂಥ ಆ ಒಂದು ಕಷ್ಟ, ತನ್ನ ಮಗನ ಅನಾರೋಗ್ಯದ ಕುರಿತಾಗಿ ಇರುವಂಥ ಆ ಒಂದು ಬಾಧೆ, ಆ ಒಂದು ಕಷ್ಟ, ಕಿರಿಕಿರಿ ಅದನ್ನು ನೋಡುವಾಗ ಒಂದು ವೇಳೆ ಆ ತಂದೆ, ಅಯ್ಯೋ ನನ್ನ ಮಗನಿಗೆ ಈ ರೀತಿ ಅನಾರೋಗ್ಯ ಇದೆ, ನನ್ನ ಮಗನಿಗೆ ಈ ರೀತಿಯಾಗಿ ಕಷ್ಟ ಇದೆ, ನನ್ನ ಮನೆಯಲ್ಲಿ ಈ ರೀತಿ ಕಷ್ಟ ಇದೆ, ನನ್ನ ಕುಟುಂಬದಲ್ಲಿ ಈ ರೀತಿಯಾಗಿ ಕಷ್ಟ ಇದೆ, ನಮ್ಮ ಒಂದು ಸ್ಥಳದಲ್ಲಿ
ನಮ್ಮ ಮನೆಯಲ್ಲಿ ಈ ರೀತಿಯಾಗಿ ತೊಂದರೆ ಇದೆ, ಶೋಧನೆ ಇದೆ, ಹೋರಾಟ ಇದೆ, ನನ್ನ ಮಗನಿಗೆ ದೆವ್ವ ಹಿಡಿದಿದೆ, ಅವನ ಬಾಯಲ್ಲಿ ನೊರೆ ಬರ್ತಾ ಇರುತ್ತೆ, ಅವನಿಗೆ ಈ ರೀತಿಯಾಗಿ ಪ್ರಾಬ್ಲಮ್ ಇದೆ ಅಂತೇಳಿ ಆ ತಂದೆ ಬರೀ ಆ ಕಷ್ಟದ ಬಗ್ಗೆನೇ ಗಮನ ಕೊಡ್ತಾ, ಆ ಕಷ್ಟವನ್ನೇ ಮಾತಾಡುತ್ತಾ, ಅದ್ರ ಬಗ್ಗೆನೇ ಆಲೋಚನೆ ಮಾಡ್ತಾ ಮನೆಯಲ್ಲಿ ಕೂತ್ಕೊಂಡಿದ್ರೆ ಆ ತಂದೆಗೆ ಜೀವನ ಭಾರ ಆಗ್ತಾ ಇತ್ತು, ಆ ತಂದೆಗೆ ಹೃದಯ ಭಾರ ಆಗ್ತಾ ಇತ್ತು, ಆ ತಂದೆಗೆ ಜೀವನ ಕಷ್ಟ ಆಗ್ತಾ ಇತ್ತು. ಆದರೆ ನಾನು ಅಂದ್ಕೊಳ್ತೇನೆ, ಆದರೆ ಈ ತಂದೆ ಆ ರೀತಿ ಮಾಡಲಿಲ್ಲ. ತನ್ನ ಗಮನವನ್ನು, ತನ್ನ ಆಲೋಚನೆಯನ್ನು ಯಾವ ಕಡೆ ಫೋಕಸ್ ಮಾಡಿದ? ಸಲ್ಯೂಷನ್ ಕಡೆಗೆ, ಪರಿಹಾರದ ಕಡೆಗೆ. ನಾನು ಅಂದ್ಕೊಳ್ತೇನೆ, ಈ ತಂದೆ ಧೈರ್ಯವಂತನು, ಈ ತಂದೆ ಜ್ಞಾನವಂತನು. ಅಲ್ಲೆಲಿಯ ಈ ತಂದೆ ಏನು ಮಾಡ್ದ? ಒಂದು ಟೆಕ್ನಿಕ್ ಯೂಸ್ ಮಾಡ್ದ. ಕೆಲವರು ಓದುವಂಥ ಸಮಯದಲ್ಲಿ ಟೆಕ್ನಿಕ್ ಯೂಸ್ ಮಾಡ್ತಾರೆ, ಕೆಲವರು ಕೆಲಸ ಮಾಡುವಂಥ ಸಮಯದಲ್ಲಿ ಟೆಕ್ನಿಕ್ ಯೂಸ್ ಮಾಡ್ತಾರೆ, ಇನ್ನು ಕೆಲವರು ಬಿಸ್ನೆಸ್ಸಲ್ಲಿ, ವ್ಯಾಪಾರದಲ್ಲಿ ಟೆಕ್ನಿಕ್ ಯೂಸ್ ಮಾಡ್ತಾ ಇರ್ತಾರೆ. ಅದೇ ರೀತಿಯಾಗಿ ಈ ತಂದೆ ಸಹ ಏನು ಮಾಡ್ದ? ಆತನು ಸಹ ಒಂದು ಟೆಕ್ನಿಕ್ ಯೂಸ್ ಮಾಡ್ದ. ಏನಂತೇಳಿ ಅಂದರೆ, ದಿನ ಈ ಕಷ್ಟದ ಬಗ್ಗೆನೇ ಮಾತಾಡೋ ಬದಲು, ಈ ಕಷ್ಟ, ಈ ಸಮಸ್ಯೆ ಬಗ್ಗೆನೇ ನೋಡೋ ಬದಲು, ಈ ಕಷ್ಟದ ಬಗ್ಗೆನೇ ನಾನು ಆಲೋಚನೆ ಮಾಡೋ ಬದಲು, ಈ ಕಷ್ಟವನ್ನೇ ದೃಷ್ಟಿಸೋದ್ರ ಬದಲು, ಈ ಕಷ್ಟದ ಕಡೆಗೆ ನಾನು ಗಮನ ಕೊಡೋದ್ರ ಬದಲು ಇದಕ್ಕೆ ಪರಿಹಾರ ಏನಂತ ಕಂಡಿಡ್ಬೇಕಂತೇಳಿ ಆ ತಂದೆ ಒಂದು ಟೆಕ್ನಿಕ್ ಯೂಸ್ ಮಾಡ್ದ. ಅದೇನಂದರೆ, ಈಗ ಯೇಸುವಿನ ಬಳಿಗೆ ಬಂದು, ದೇವರ ಬಳಿಗೆ ಬಂದು, ದೇವರನ್ನು ಕೂಗಿಕೊಂಡು ತನ್ನ ಪರಿಸ್ಥಿತಿಯನ್ನು, ಮನಸ್ಥಿತಿಯನ್ನು, ಮನಸ್ಥಿತಿಯನ್ನು ದೇವರ ಬಳಿ ಪ್ರಾರ್ಥಿಸುವಾಗ ಯೇಸು ಸ್ವಾಮಿ ಆತನಿಗೆ ಅದ್ಭುತವಾಗಿ ಬಿಡುಗಡೆಯನ್ನು ಕೊಟ್ಟು ಸಹಾಯ ಮಾಡಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಈ ಸಮಯದಲ್ಲಿ ಜೀಸಸ್ ಲವ್ಸ್ ಚರ್ಚಲ್ಲಿ ಕೂತ್ಕೊಂಡು ಚಿಕ್ಕಜೋಗಳಿ ಸಭೆಯಲ್ಲಿ ಈ ಒಂದು ಆರಾಧನೆಗೆ ಬಂದು ಈ ಒಂದು ವಾಕ್ಯವನ್ನು ಕೇಳುವಂಥ ದೇವ ಮಕ್ಕಳಿಗೆ ಪರಿಶುದ್ಧಾತ್ಮ ದೇವರು ಹೇಳ್ತಾ ಇದ್ದಾರೆ. ಈ ಒಂದು ಆನ್ಲೈನಲ್ಲಿ ಸಹ ಜಾಯ್ನ್ ಆಗಿ ಯೂಟ್ಯೂಬಲ್ಲಿ ವಾಕ್ಯವನ್ನು ಕೇಳುವಂಥ ದೇವ ಮಕ್ಕಳಿಗೆ ಸಹ ಪರಿಶುದ್ಧಾತ್ಮ ದೇವರು ಹೇಳ್ತಾ ಇದ್ದಾರೆ. ಈ ಒಂದು ವಾಕ್ಯವನ್ನು ಕೇಳುವಂಥ ನೀವುಗಳೆಲ್ಲರೂ ಸಹ ನಿಮ್ಮ ಜೀವಿತದಲ್ಲಿ ಸಹ ನಿಮಗೆ ಅನೇಕ ಕಷ್ಟಗಳು ಇರಬಹುದು, ನಿಮ್ಮ ಮನೆಯಲ್ಲೂ ಸಹ ಅನೇಕ ಒಂದು ಕಿರಿಕಿರಿ ಇರಬಹುದು, ನಿಮ್ಮ ಕುಟುಂಬದಲ್ಲೂ ಸಹ ಅನೇಕ ಒಂದು ಪ್ರಾಬ್ಲಮ್ಸ್ ಇರಬಹುದು, ನಿಮ್ಮ ಒಂದು ಬಿಸ್ನೆಸ್ಸಲ್ಲಿ, ನಿಮ್ಮ ಒಂದು ದುಡಿಮೆಯಲ್ಲಿ ಅನೇಕ ಒಂದು ಹೋರಾಟಗಳು ನಿಮಗೆ ಇರಬಹುದು, ನೀವು ಮಾಡುವಂಥ ಕೆಲಸದಲ್ಲಿ ಅನೇಕ ಒಂದು ಪ್ರಾಬ್ಲಮ್ಸ್ ಇರ್ಬೋದು, ನೀವು ಮಾಡುವಂಥ ಒಂದು ಎಜುಕೇಷನಲ್ಲಿ ಅನೇಕ ಒಂದು ಪ್ರಾಬ್ಲಮ್ಸ್ ಇರ್ಬೋದು, ಸ್ಕೂಲಲ್ಲಿ, ಕಾಲೇಜಲ್ಲಿ ಸಹ ಅನೇಕ ಒಂದು ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ನೀವು ಮಾಡುವಂಥ ನೀವು ಜಾಬ್ ಮಾಡಲಿಕ್ಕೆ ಹೋಗುವಂಥ ಸ್ಥಳದಲ್ಲಿ, ಅಂದರೆ ಅದು ಆಫೀಸ್ ಆದರೂ, ಹಾಸ್ಪಿಟಲ್ ಆದರೂ, ಫ್ಯಾಕ್ಟ್ರಿ ಆದರೂ, ಗಾರ್ಮೆಂಟ್ಸ್ ಆದರೂ, ಅಂಗಡಿ ಆದರೂ, ಅಥವಾ ಹೊಲದಲ್ಲೇ ಆದರೂ, ನೀವು ಕೆಲಸ ಮಾಡಲಿಕ್ಕೆ ಹೋಗುವಂಥ ಆ ಒಂದು ಸ್ಥಳದಲ್ಲಿ ಡೇ ಡ್ಯೂಟಿ ಆದರೂ, ನೈಟ್ ಡ್ಯೂಟಿ ಆದರೂ ಅನೇಕ ಕಷ್ಟಗಳು, ಅನೇಕ ಹೋರಾಟಗಳು, ಅನೇಕ ಕಿರಿಕಿರಿಗಳು, ಅನೇಕ ಸಮಸ್ಯೆಗಳು, ಅನೇಕ ಪ್ರಾಬ್ಲಮ್ಸು ನೀವು ಕೆಲಸ ಮಾಡುವಂಥ ಸ್ಥಳದಲ್ಲೂ ಸಹ, ನಿಮ್ಮ ಜೀವಿತದಲ್ಲೂ ಸಹ ಅನೇಕ ಸಮಸ್ಯೆಗಳು ಇರಬಹುದು. ಪೊಲೀಸ್ ಕೇಸು, ಕೋರ್ಟ್ ಕೇಸು, ಅಥವಾ ಇನ್ನು ಯಾವುದೋ ವಿಷಯದಲ್ಲಿ ಮಾಟ ಮಂತ್ರ ಕಾರ್ಯಗಳು, ಅನೇಕ ಕಷ್ಟ, ಸಂಕಟಗಳು, ಶೋಧನೆಗಳು, ಹೋರಾಟಗಳು ನಿಮ್ಮ ಜೀವಿತದಲ್ಲೂ ಸಹ ಇರ್ಬೋದು. ಪ್ರಿಯರೇ, ದೇವರು ಹೇಳ್ತಾ ಇದ್ದಾರೆ, ಪರಿಶುದ್ಧಾತ್ಮ ದೇವರು, ಎಷ್ಟೇ ಒಂದು ಕಷ್ಟ ಇದ್ದರೂ ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ದುಡಿಮೆಯಲ್ಲಿ, ನಿಮ್ಮ ವ್ಯಾಪಾರದಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಅಕ್ಕಪಕ್ಕ ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿ ಎಷ್ಟೇ ಕಷ್ಟಗಳು ಇದ್ದರೂ ಸಹ, ಎಷ್ಟೇ ಸಮಸ್ಯೆ ಇದ್ದರೂ ಸಹ, ಎಷ್ಟೇ ಒಂದು ಹೋರಾಟಗಳು ಇರುವಾಗ ನೀವುಗಳು, ದೇವರನ್ನು ನಂಬಿದಂಥ ನೀವುಗಳು ಈಗೋ ಆ ಸಮಸ್ಯೆ ಕಡೆ ಗಮನ ಕೊಡದೆ, ಈಗೋ ಸಮಸ್ಯೆ ಬಗ್ಗೆನೇ ಯಾವಾಗಲೂ ಆಲೋಚನೆ ಮಾಡದೆ, ಈಗೋ ಆ ಒಂದು ಯಾವಾಗಲೂ ಬರೀ ಕಷ್ಟ 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 ಪ್ರಾಬ್ಲಮ್ ಬಗ್ಗೆನೇ ನೀವು ಪ್ರಾಬ್ಲಮ್ನೇ ಯಾವಾಗಲೂ ದೃಷ್ಟಿಸದೆ, ಬದಲಾಗಿ ಆ ತಂದೆಯ ಹಾಗೆ ನೀವುಗಳು ಸಹ ಈಗೋ ಸಲ್ಯೂಷನ್ನಿಗಾಗಿ, ಅಂದರೆ ನಿಮ್ಮ ಗಮನವನ್ನು ಕಷ್ಟದ ಕಡೆಗೆ ಬಿಟ್ಟು, ಸಮಸ್ಯೆ ಕಡೆಗೆ ಬಿಟ್ಟು, ನಿಮ್ಮ ಗಮನವನ್ನು ನೀವು ಪರಿಹಾರದ ಕಡೆಗೆ ಆಲೋಚನೆ ಮಾಡಿ ದೇವರ ಬಳಿಗೆ ಬಂದು ಪ್ರಾರ್ಥಿಸುವಾಗ ಆ ದಿನ ಆ ತಂದೆಗೆ ಯಾವ ರೀತಿಯಾಗಿ ಯೇಸು ಸ್ವಾಮಿ ಬಿಡುಗಡೆಯನ್ನು, ಪರಿಹಾರವನ್ನು ಕೊಟ್ಟರು, ಈ ದಿನ ನೀವುಗಳು ಸಹ ನಿಮ್ಮ ಸಮಸ್ಯೆ ಬಗ್ಗೆ ಗಮನ ಕೊಡದೆ ದೇವರ ಬಳಿ ಬಂದು ಪರಿಹಾರದ ಬಗ್ಗೆ ನೀವು ಗಮನ ಕೊಟ್ಟು ದೇವರಿಗೆ ಪ್ರಾರ್ಥಿಸುವುದಾದರೆ ಯೇಸು ಸ್ವಾಮಿ ನಿಮಗೆ ಪರಿಹಾರವನ್ನು ಕೊಡೋರಾಗಿದ್ದಾರೆ. ಹಾಗಾಗಿ ಈ ಸಮಯದಲ್ಲಿ ಪರಿಶುದ್ಧಾತ್ಮ ದೇವರು ಹೇಳೋದು, ಆ ದಿನ ತಂದೆ ಏನು ಮಾಡ್ದ? ಪ್ರಾಬ್ಲಮ್ಸ್ ಇದ್ದು, ಲೈಫ್ ಈಸ್ ಫುಲ್ ಆಫ್ ಪ್ರಾಬ್ಲಮ್ಸ್.
ಪ್ರಾಬ್ಲಮ್ ಈಸ್ ನಾಟ್ ಪರ್ಮನೆಂಟ್, ಲೈಫ್ ಈಸ್ ಪರ್ಮನೆಂಟ್. ಅಂದರೆ ಈ ಲೋಕದಲ್ಲಿರೋವರೆಗೂ ಲೈಫ್ ಈಸ್ ಪರ್ಮನೆಂಟ್ ಅಂದರೆ ನಾವೇನು ಸಾಯೋದೇ ಇಲ್ಲ ಅಂತ ಹೇಳಲ್ಲ, ಸತ್ತು ಹೋಗ್ತೀವಿ. ಆದರೆ ಪ್ರಾಬ್ಲಮ್ ಈಸ್ ನಾಟ್ ಪರ್ಮನೆಂಟ್. ಹಾಗಾಗಿ ಕೆಲವ್ರು ಏನು ಮಾಡ್ತಾ ಇರ್ತಾರೆ ಅಂದರೆ ಸಮಸ್ಯೆಗಳಿರುವಾಗ, ಕಷ್ಟಗಳಿರುವಾಗ ಅವುಗಳ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಯಾವಾಗಲೂ ಬಾಯಿ ಬಿಟ್ಟರೆ ಸಾಕು ಕಷ್ಟ 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 ಕಷ್ಟ. ನೋಡಿದ್ದೀನಿ ಕೆಲವ್ರನ್ನ, ಅವ್ರ ಬಾಯಲ್ಲಿ ದೇವರು ಅಂತ ಪದ ಬರಲ್ಲ. ನಾನು ಪ್ರೇಯರ್ ಮಾಡ್ತೀನಿ, ದೇವ್ರು ಬಿಡುಗಡೆ ಕೊಡ್ತಾರೆ, ದೇವ್ರು ಸಹಾಯ ಮಾಡ್ತಾರೆ. ಕಷ್ಟ ಕಷ್ಟ ಕಷ್ಟ. ಯಾರಿಗೆಲ್ಲ ಕಷ್ಟ? ಎಲ್ಲರಿಗೂ ಇದೆ ಕಷ್ಟ. ಯಾರಿಗೆ ಕಷ್ಟ ಇಲ್ಲ? ನೀವು ಹೋಗಿ ಪುರುಷರನ್ನ ಕೇಳಿದ್ರೆ ಅವ್ರು ಅಂತಾರೆ, ಅಪ್ಪ ಈ ಜೀವನ ಎಷ್ಟು ಕಷ್ಟ. ಸ್ತ್ರೀಯರನ್ನ ಕೇಳಿದ್ರೆ ಹೇಳ್ತಾರೆ, ಈ ಜೀವನ ಎಷ್ಟು ಕಷ್ಟ. ಸತ್ಯ, ಅದು ಸುಳ್ಳಂತ ಹೇಳಲ್ಲ. ಚಿಕ್ಕ ಮಕ್ಕಳೋಗಿ ಕೇಳ್ರಿ, ಅವ್ರಂತಾರೆ ಎಷ್ಟು ಕಷ್ಟ ಗೊತ್ತಾ, ಅಪ್ಪ ಅಮ್ಮ ಸ್ಕೂಲಿಗೆ ಹೋಗು, ಚೆನ್ನಾಗಿ ಓದು, ಚೆನ್ನಾಗಿ ಮಾರ್ಕ್ಸ್ ತೆಗಿ ಅಂತ ಹೇಳ್ತಾರೆ. ಓದೋದು ಎಷ್ಟು ಕಷ್ಟ ಗೊತ್ತಾ? ಚಿಕ್ಕವ್ರನ್ನ ಕೇಳಿದ್ರು ಕಷ್ಟ ಅಂತಾರೆ. ಮನೆ ಒಳಗಡೆ ಇರೋರಿಗೂ ಕಷ್ಟ, ಮನೆ ಹೊರಗಡೆ ಹೋಗಿ ದುಡಿಮೆ ಮಾಡೋರಿಗೂ ಕಷ್ಟ. ನೋಡೋದಾದರೆ ಎಲ್ಲರಿಗೂ ಕಷ್ಟ ಇದೆ. ಆದರೆ ದೇವರನ್ನು ನಂಬಿದಂಥ ನಾವುಗಳು ಒಂದು ಕೆಲಸ ಮಾಡಬೇಕು. ಏನಂದರೆ, ಆ ತಂದೆ ಯಾವ ರೀತಿಯಾಗಿ ತನ್ನ ಮನೆಯಲ್ಲಿ, ತನ್ನ ಕುಟುಂಬದಲ್ಲಿ ಅಷ್ಟು ಕಷ್ಟ ಇದ್ದರೂ ಕೂಡ ಆತನು ತನ್ನ ಒಂದು ಫೋಕಸ್ಸನ್ನು, ತನ್ನ ಒಂದು ಆಲೋಚನೆಯನ್ನು, ತನ್ನ ಒಂದು ಗಮನವನ್ನು ಆ ಕಷ್ಟದ ಕಡೆಗೆ ಕೊಡದೆ ಇದಕ್ಕೇನು ಪರಿಹಾರ ಅಂತೇಳಿ ಪರಿಹಾರದ ಕಡೆಗೆ ಗಮನ ಕೊಟ್ಟನು. ಆ ಪರಿಹಾರದ ಕಡೆಗೆ ಗಮನ ಕೊಟ್ಟು ಯೇಸುವಿನ ಬಳಿಗೆ ಬಂದು ಪ್ರಾರ್ಥಿಸಿದ ಹಾಗೆ ನೀನು ಸಹ ದೇವರ ಬಳಿಗೆ ಬಂದು ಕಷ್ಟದ ಕುರಿತಾಗಿ ನೀನು ಗಮನ ಕೊಡದೆ ಪರಿಹಾರದ ಕಡೆಗೆ ಗಮನ ಕೊಟ್ಟು ಯೇಸುವಿನ ಬಳಿಗೆ ಬಂದು ಪ್ರಾರ್ಥಿಸುವುದಾದರೆ ನಿನ್ನ ಎಲ್ಲ ಪ್ರಾಬ್ಲಮ್ಗಳಿಗೆ ಯೇಸು ಪರಿಹಾರವಾಗಿದ್ದಾರೆ. ಇನ್ನೊಂದು ವಿಷಯ ಹೇಳ್ತೀನಿ, ಚೆನ್ನಾಗಿ ಕೇಳಿಸ್ಕೊಳ್ರಿ. ನೀನು ಈ ಲೋಕದಲ್ಲಿ ಕಷ್ಟದಲ್ಲಿ ಹಾದು ಹೋಗ್ತಾ ಇದೆಯಾ? ಕಣ್ಣೀರಿನಲ್ಲಿ ಹಾದು ಹೋಗ್ತಾ ಇದೆಯಾ? ಚಿಂತೆಯಲ್ಲಿ ಹಾದು ಹೋಗ್ತಾ ಇದೆಯಾ? ಇಕ್ಕಟ್ಟಿನಲ್ಲಿ, ಹೋರಾಟಗಳಲ್ಲಿ, ಕಿರಿಕಿರಿ ಪರಿಸ್ಥಿತಿಗಳಲ್ಲಿ ಹಾದು ಹೋಗ್ತಾ ಇದೆಯಾ? ಅಂಥ ಒಂದು ಸಮಯದಲ್ಲಿ ನೀನು ಸಮಸ್ಯೆಯನ್ನೇ ಹೆಚ್ಚು ದೃಷ್ಟಿಸೋದಾದರೆ ಸಮಸ್ಯೆ ನಿನಗೆ ದೊಡ್ಡದಾಗಿ ಕಾಣುತ್ತೆ. ಯಾವಾಗಲೂ ಸಮಸ್ಯೆನೇ ನೀನು ಅದ್ರ ಕಡೆ ಗಮನ ಕೊಟ್ಟು ಅದ್ರ ಬಗ್ಗೆ ಆಲೋಚನೆ ಮಾಡುತ್ತಾ, ಅದ್ರ ಬಗ್ಗೆ ಫೋಕಸ್ ಮಾಡ್ತಾ ಅದನ್ನೇ ದೃಷ್ಟಿಸಿದರೆ ಅದೇ ನಿನಗೆ ದೊಡ್ಡದಾಗಿ ಕಾಣುತ್ತೆ. ಸಮಸ್ಯೆನೇ ನಿನಗೆ ಬೆಟ್ಟದ ಹಾಗೆ, ಶಿಖರದ ಹಾಗೆ ದೊಡ್ಡದಾಗಿ ಕಾಣುತ್ತೆ. ಆದರೆ ಅದರ ಬದಲು ನೀನು ನಿನ್ನ ಗಮನವನ್ನು, ನಿನ್ನ ಆಲೋಚನೆಯನ್ನು, ನಿನ್ನ ಫೋಕಸ್ಸನ್ನು ಪರಿಹಾರದ ಕಡೆಗೆ ಕೊಡುವಾಗ, ದೇವರ ಕಡೆಗೆ ಕೊಡುವಾಗ, ನೀನು ದೇವರನ್ನೇ ದೃಷ್ಟಿಸುವಾಗ, ದೇವರಿಗೆ ನೀನು ಮೊರೆ ಇಡುವಾಗ, ದೇವರಿಗೆ ನೀನು ಪ್ರಾರ್ಥಿಸುವಾಗ ದೇವರು ನಿನಗೆ ದೊಡ್ಡದಾಗಿ ಕಾಣ್ತಾರೆ. ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಅನೇಕ ಸಾರಿ ಈ ವಾಕ್ಯ ನೀವು ಕೇಳಿದ್ರೆ, ಆದರೂ ಮತ್ತೊಂದು ಸಾರಿ ನಾನು ನಿಮಗೆ ಜ್ಞಾಪಕ ಪಡಿಸ್ತೇನೆ, ಕೇಳ್ರಿ. ಬೈಬಲಲ್ಲಿ ನಾವು ನೋಡೋದಾದರೆ ಫಿಲಿಷ್ಟಿಯರಿಗೂ ಇಸ್ರಾಯೇಲರಿಗೂ ಯುದ್ಧ ನಡೀತಾ ಇದೆ. ಅಂಥ ಸಮಯದಲ್ಲಿ ಇಸ್ರಾಯೇಲರು ಫಿಲಿಷ್ಟಿಯರ ಮೇಲೆ ಯುದ್ಧಕ್ಕೆ ಹೋಗ್ತಾ ಇಲ್ಲ. ಯಾಕೆ ಅಂದರೆ ಫಿಲಿಷ್ಟಿಯರ ಸೈನ್ಯದಲ್ಲಿ ಒಬ್ಬನು ರಣಶೂರನಿದ್ದಾನೆ. ಅವನ ಹೆಸರು ಗೋಲ್ಯಾತನು. ಅವನು ತುಂಬ ಬಲಾಢ್ಯನು. ಅವನ ಪರ್ಸನಾಲಿಟಿ ಹತ್ರ ಹೋಗಿ ಟಚ್ ಮಾಡೋದಲ್ಲ, ನೋಡಿದರೆ ಸಾಕು ಭಯ ಪಡುವಂಥ ಪರ್ಸನಾಲಿಟಿ. ಆದರೆ ಸೌಲನು ಮತ್ತು ಇಸ್ರಾಯೇಲರು ಏನು ಮಾಡಿದ್ದಾರೆ? ಗೋಲ್ಯಾತನನ್ನು ನೋಡಿ ಭಯ ಪಟ್ಟಿದ್ದಾರೆ, ಯುದ್ಧ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಯಾಕೆ ಅಂದರೆ ಅವರು ಗೋಲ್ಯಾತನನ್ನು ನೋಡಿ ಭಯಪಟ್ಟು, ಅಪ್ಪ ಇಂಥ ದೊಡ್ಡ ವ್ಯಕ್ತಿ ಮುಂದೆ, ಇಂಥ ರಣಶೂರನ ಮುಂದೆ ನಾವು ಯುದ್ಧ ಮಾಡಿ ಗೆಲ್ಲಲಿಕ್ಕೆ ಆಗಲ್ಲ ಅಂತೇಳಿ ಭಯಪಟ್ಟು ಸೌಲನು ಮತ್ತು ಇಸ್ರಾಯೇಲರು ಏನು ಮಾಡಿದ್ದಾರೆ? ಅವರು ಹಿಂದೆ ಸರಿದ್ದಾರೆ, ಅಡಗಿಕೊಂಡಿದ್ದಾರೆ. ಗೋಲ್ಯಾತನ ದೃಷ್ಟಿಸುವಾಗ ಗೋಲ್ಯಾತನ ದೊಡ್ಡದಾಗಿ ಕಾಣಿಸ್ತ, ಭಯಪಟ್ಟರು, ಅಡಗಿಕೊಂಡ್ರು, ಯುದ್ಧ ಮಾಡಲಿಕ್ಕೆ ಹೋಗಲಿಲ್ಲ. ಆದರೆ ದಾವೀದನು ಬಂದ. ಹಲ್ಲೆಲೂಯಾ. ದಾವೀದನು ಬಂದ. ದಾವೀದನು ಬರುವಾಗ ಅದೇ ಗೋಲ್ಯಾತನನ್ನು ನೋಡ್ತಾ ಇದ್ದಾನೆ. ನೋಡುವಾಗ ದಾವೀದನು ಹೇಳ್ತಾನೆ, ನಾನು ನನ್ನ ಯೆಹೋವನ ನಾಮ ಬಲದಲ್ಲಿ ನಿನ್ನ ಮೇಲೆ ಯುದ್ಧ ಮಾಡಲಿಕ್ಕೆ ಬರುತ್ತೇನೆ. ಯಾಕೆ ದಾವೀದನಿಗೆ ಅಷ್ಟು ಧೈರ್ಯ? ಯಾಕೆ ದಾವೀದನಿಗೆ ಸೇಮ್ ಗೋಲ್ಯಾತನ್ನೇ ಸೌಲನು ಮತ್ತು ಇಸ್ರಾಯೇಲರು ನೋಡಿದ್ರು, ಅದೇ ಗೋಲ್ಯಾತನೇ ದಾವೀದನು ಸಹ ನೋಡಿದ. ಆದರೆ ಸೌಲನಿಗೆ, ಇಸ್ರಾಯೇಲರಿಗೆ ಆ ಧೈರ್ಯ ಬರಲಿಲ್ಲ. ದಾವೀದನಿಗೆ ಆ ಧೈರ್ಯ ಬಂತು. ಏನ್ ಕಾರಣ ಅಂದ್ರೆ ಸೌಲನು ಇಸ್ರಾಯೇಲರು ಏನ್ ಮಾಡಿದ್ರು? ಅವ್ರ ಗಮನ ಎಲ್ಲ
ದೇವ್ರ ಮೇಲೆ ಇರಲಿಲ್ಲ, ಗೋಲ್ಯಾತನ ಮೇಲೆ ಇತ್ತು. ಅವರ ಆಲೋಚನೆ, ಅಬ್ಬಬ್ಬಬ್ಬ ಅವನೆಷ್ಟು ಇಟ್ಟಿದ್ದಾನೆ, ಅವನು ಹೀಗಿದ್ದಾನೆ, ಜಸ್ಟ್ ಒಂದ್ಸರಿ ಹೊಡೆದ್ರೆ ಸಾಕು ನಾವಾಗೆ ಸತ್ತೋಗ್ಬಿಡ್ತೀವೇನೋ ಅಂತ ಸಮಸ್ಯೆಯ ಬಗ್ಗೆನೇ ಆಲೋಚನೆ ಮಾಡ್ತಾ ಇದ್ರು, ಶತ್ರು ಬಗ್ಗೆನೇ ಆಲೋಚನೆ ಮಾಡ್ತಾ ಇದ್ರು. ಅವನನ್ನೇ ಹೆಚ್ಚು ದೃಷ್ಟಿಸಿದ್ರು. ಹೆಚ್ಚು ಅವನನ್ನು ದೃಷ್ಟಿಸಿದಕ್ಕೆ ಗೋಲ್ಯಾತನೇ ದೊಡ್ಡದಾಗಿ ಕಂಡ ಅವ್ರ ಕಣ್ಣಿಗೆ. ಆದರೆ ದಾವೀದನು ಅವನು ಅವನೇನು ಮಾಡ್ದ, ಪ್ರಾಬ್ಲಮ್ನ ದೃಷ್ಟಿಸಲಿಲ್ಲ. ಗೋಲ್ಯಾತನ ಬಗ್ಗೆ ಅವನು ಫೋಕಸ್ ಮಾಡಲಿಲ್ಲ, ಗೋಲ್ಯಾತನ ಬಗ್ಗೆ ಅವನು ಆಲೋಚನೆ ಮಾಡಲಿಲ್ಲ. ಬದಲಾಗಿ ಈ ಪ್ರಾಬ್ಲಮ್ ಇದೆ ಅಲ್ವಾ, ಇದಕ್ಕೇನು ಪರಿಹಾರ ಮಾಡಬೇಕು, ಕವಣೆ ತಗೋಬೇಕು, ಕಲ್ಲು ತಗೋಬೇಕು ಅಂತೇಳಿ ಅದಕ್ಕೆ ಪರಿಹಾರ ಕಂಡುಕೊಂಡು ದೇವರ ಬಳಿ ಪ್ರಾರ್ಥಿಸಿ, ದೇವರೇ ನಿನ್ನ ನಾಮದಲ್ಲಿ ನಾನು ಹೋಗುತ್ತೇನೆ, ನಿನ್ನ ನಾಮದಲ್ಲಿ ನಾನು ಯುದ್ಧ ಮಾಡ್ಲಿಕ್ಕೆ ಹೋಗ್ತೇನೆ, ನನಗೆ ಜಯ ಕೊಡು ಅಂತೇಳಿ ದೇವರಿಗೆ ಅವನು ಪ್ರಾರ್ಥನೆ ಮಾಡಿದ. ಅವನು ದೇವರನ್ನು ಹೆಚ್ಚಾಗಿ ದೃಷ್ಟಿಸಿದ ದಾವೀದನು. ದೇವರ ಕುರಿತಾಗಿ ಅವನು ಆಲೋಚನೆ ಮಾಡಿದ, ದೇವ್ರು ನನಗೆ ಜಯ ಕೊಡ್ತಾನಂತ. ಗೋಲ್ಯಾತನ ಬಿಟ್ಟು ದೇವರ ಕಡೆ ಫೋಕಸ್ ಮಾಡಿದವನು. ಆ ರೀತಿ ಫೋಕಸ್ ಮಾಡುವಾಗ ದೇವರು ಅವನಿಗೆ ಧೈರ್ಯವನ್ನು ಕೊಟ್ಟು ಅವನೊಂದು ಪ್ರಾಬ್ಲಮ್ಗೆ ಗೋಲ್ಯಾತನನ್ನು ಕೊಂದು ಜಯಿಸುವಂತೆ ದೇವರು ಪರಿಹಾರವನ್ನು ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ. ಈಗ ಇನ್ನೊಂದು ಮಾತಾಡ್ತೀನಿ, ಅದು ನಿಮ್ಮ ಹಾರ್ಟಿಗೆ ಟಚ್ ಆದರೆ ನೋಡ್ತೀನಿ ನೀವು ದೇವ್ರಿಗೆ ಹೆಂಗೆ ಚಪ್ಪಾಳೆ ತಡ್ತೀರ ಅಂತ. ರೆಡಿನಾ? ರೆಡಿ? ಓಕೆ. ಏನಂತೇಳಂದರೆ, ನಿಮ್ಮ ಜೀವಿತದಲ್ಲಿ ಅನೇಕ ಕಷ್ಟಗಳು, ಹೋರಾಟಗಳು, ಸಮಸ್ಯೆಗಳು ಇರಬಹುದು. ಹಲ್ಲೆಲೂಯಾ. ಆದರೆ ನೀವು ದೇವರಿಗೆ ಹೇಳಬೇಡ್ರಿ, ದೇವರೇ ನನಗೆ ದೊಡ್ಡ ಕಷ್ಟ ಇದೆ, ದೇವರೇ ನನಗೆ ದೊಡ್ಡ ಸಮಸ್ಯೆ ಇದೆ, ದೇವರೇ ನನಗೆ ದೊಡ್ಡ ಪ್ರಾಬ್ಲಮ್ ಇದೆ ಅಂತ ದೇವ್ರಿಗೆ ಹೇಳ್ಬೇಡ್ರಿ. ನಿಮ್ಮ ಕಷ್ಟಕ್ಕೆ ಹೇಳ್ರಿ, ನಿಮ್ಮ ಪ್ರಾಬ್ಲಮ್ಗೆ ಹೇಳ್ರಿ, ನನಗೆ ದೊಡ್ಡ ದೇವರು ಇದ್ದಾನೆ. ಇಂಗ್ಲಿಷ್ನಾಗ ಭಾಳ ಚೆನ್ನಾಗೈತೆ, ಡೋಂಟ್ ಟೆಲ್ ಟು ಗಾಡ್ ಯು ಹ್ಯಾವ್ ಎ ಬಿಗ್ ಪ್ರಾಬ್ಲಮ್, ಟೆಲ್ ಟು ಯುವರ್ ಪ್ರಾಬ್ಲಮ್ ಯು ಹ್ಯಾವ್ ಎ ಬಿಗ್ ಗಾಡ್. ಅಂದರೆ ನೀವು ದೇವ್ರಿಗೆ ಹೇಳ್ಬೇಡ್ರಿ, ದೇವರೇ ನನಗೆ ದೊಡ್ಡ ಕಷ್ಟ ಐತಪ್ಪ, ದೇವರೇ ನನಗೆ ದೊಡ್ಡ ಸಮಸ್ಯೆ ಐತಪ್ಪ, ದೇವರೇ ನನಗೆ ದೊಡ್ಡ ಹೋರಾಟ ಐತಪ್ಪ ಅಂತ ದೇವ್ರಿಗೆ ಹೇಳ್ಬೇಡ್ರಿ. ನಿಮ್ಮ ಸಮಸ್ಯೆಗೆ ಹೇಳ್ರಿ, ನಿಮ್ಮ ಪರಿಸ್ಥಿತಿಗಳಿಗೆ ಹೇಳ್ರಿ, ನಿಮ್ಮ ಶೋಧನೆಗೆ ಹೇಳ್ರಿ, ನಿಮ್ಮ ಹೋರಾಟಗಳಿಗೆ ಹೇಳ್ರಿ, ನಾನು ನಂಬಿದ ದೇವರು ದೊಡ್ಡವನು. ಈಗ ಇನ್ನೊಂದು ವಚನ ಓದ್ತೀನಿ. ಆ ವಚನ ಓದುವಾಗ ಆ ದೇವರ ವಾಕ್ಯ ನಿಮ್ಮ ಹಾರ್ಟಿಗೆ ಟಚ್ ಆದರೆ ದೇವ್ರಿಗೆ ಚಪ್ಪಾಳೆ ತಟ್ಟಬೇಕು. ರೆಡಿನಾ? 1 ಯೋಹನ ಬರೆದ ಪುಸ್ತಕ, ಈಗ ಹೇಳ್ತೀನಿ ಕೇಳಿಸ್ಕೊಳ್ರಿ. 1 ಯೋಹನ ಪುಸ್ತಕ 4ನೇ ಅಧ್ಯಾಯ 4ನೇ ವಚನದಲ್ಲಿ ಈ ರೀತಿಯಾಗಿ ದೇವ್ರ ವಾಕ್ಯ ಇದೆ, ಈ ಲೋಕದಲ್ಲಿ ಇರುವಾತನಿಗಿಂತ ನಮ್ಮೊಳಗಡೆ ಇರುವ ದೇವರು ಹೆಚ್ಚಿನವನು, ದೊಡ್ಡವನಾಗಿದ್ದಾನೆ. ಪಕ್ಕದಲ್ಲಿರೋರಿಗೆ ಹೇಳ್ರಿ ಒಂದ್ಸರಿ ಶೇಕ್ ಹ್ಯಾಂಡ್ ಮಾಡಿ, ಪ್ರೈಸ್ ದ ಲಾರ್ಡ್ ಅಮ್ಮ, ಪ್ರೈಸ್ ದ ಲಾರ್ಡ್ ಅಪ್ಪ. ಫೋಕಸ್ ಆನ್ ಸಲ್ಯೂಷನ್ಸ್, ನಾಟ್ ಪ್ರಾಬ್ಲಮ್ಸ್. ನಿಮ್ಮ ಗಮನ ಪರಿಹಾರದ ಕಡೆಗೆ ಇರಲಿ, ಸಮಸ್ಯೆ ಕಡೆಗಲ್ಲ. ಕೇಳಿಸ್ಕೊಳ್ರಿ ಪ್ರಿಯ ದೇವ್ರ ಮಕ್ಕಳೇ, ಇಲ್ಲಿ ಈ ತಂದೆ ತನ್ನ ಜೀವಿತದಲ್ಲಿ, ತನ್ನ ಕುಟುಂಬದಲ್ಲಿ ಕಷ್ಟ ಇದೆ, ಹೋರಾಟ ಇದೆ, ಸಮಸ್ಯೆ ಇದೆ, ಅಷ್ಟೆಲ್ಲ ಪ್ರಾಬ್ಲಮ್ ಇದ್ರೂ ಸಹ ಆ ತಂದೆ ಏನು ಮಾಡಿದಾನೆ, ಫಸ್ಟು ಹೋಗಿ ಯಾರ ಹತ್ರ ಕೇಳಿದಾನೆ, ನನ್ನ ಮಗನ ವಾಸಿ ಮಾಡ್ರಿ ಅಂತ? ಶಿಷ್ಯರ ಹತ್ರ ಹೋಗಿ ನನ್ನ ಮಗನ ವಾಸಿ ಮಾಡ್ರಿ ಅಂತ ಕೇಳಿದಾನೆ. ಆದರೆ ಆ ಶಿಷ್ಯಂದರಿಗೆ ಆತನ ಮಗನನ್ನು ವಾಸಿ ಮಾಡಲಿಕ್ಕೆ ಆಗಲಿಲ್ಲ. ಆಗ ಯೇಸುವಿನ ಹತ್ರ ಬಂದು ಹೇಳ್ತಾ ಇದ್ದಾನೆ, ಸ್ವಾಮಿ ನನ್ನ ಮಗನ ಮೇಲೆ ನೀನು ದೃಷ್ಟಿ ಇಡಬೇಕು, ನನ್ನ ಮಗನ ಪರಿಸ್ಥಿತಿ ನೋಡಿ ನೀನು ಕನಿಕರ ಪಡಬೇಕು, ನೀನು ದಯೆ ತೋರಿಸಬೇಕು, ನೀನು ಸ್ವಸ್ಥ ಮಾಡಬೇಕು, ನೀನು ಬಿಡುಗಡೆ ಮಾಡಬೇಕು, ನೀನು ಅದ್ಭುತ ಮಾಡಬೇಕು, ನೀನು ಸಹಾಯ ಮಾಡಬೇಕು ಅಂತೇಳಿ ಆ ತಂದೆ ದೇವರ ಬಳಿಗೆ, ಯೇಸುವಿನ ಬಳಿಗೆ ಬಂದು ಕೂಗಿ ಬೇಡಿಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರಿಯರೇ, ಆ ತಂದೆ ಶಿಷ್ಯಂದಿರ ಹತ್ರ ಹೋಗಿ ಕೇಳುವಾಗ ಆತನಿಗೆ ಪರಿಹಾರ ಸಿಗಲಿಲ್ಲ. ಯಾವಾಗ ಆತನು ಯೇಸುವಿನ ಬಳಿಗೆ ಬಂದು ತನ್ನ ಪರಿಸ್ಥಿತಿಯನ್ನು, ಮನಸ್ಥಿತಿಯನ್ನು, ತನ್ನ ಮಗನ ಸ್ಥಿತಿಯನ್ನು, ಆರೋಗ್ಯದ ಸ್ಥಿತಿಯನ್ನು, ತನ್ನ ಜೀವನದಲ್ಲಿರುವಂಥ ಒಂದು ಕಷ್ಟದ ಪರಿಸ್ಥಿತಿಯನ್ನು ಯೇಸುವಿನ ಬಳಿಗೆ ಹೇಳಿಕೊಂಡು ಬೇಡಿಕೊಂಡನು, ಕೂಗಿಕೊಂಡನು, ಆಗ ದೇವರಿಂದ ಬಿಡುಗಡೆಯನ್ನು, ಸ್ವಸ್ಥತೆಯನ್ನು, ಅದ್ಭುತವನ್ನು ಹೊಂದಿಕೊಂಡಿದ್ದಾನೆ. ಪ್ರಿಯ
ದೇವರ ಮಕ್ಕಳೇ, ಈ ಸಮಯದಲ್ಲಿ ಈ ವಾಕ್ಯವನ್ನು ಆಲಿಸುವಂಥ ಒಂದು ವೇಳೆ ನೀವು ಕೂತ್ಕೊಂಡು ಆಲೋಚನೆ ಮಾಡ್ತಾ ಇರ್ಬೋದು, ಹೌದು ಪಾಶ್ರಮ, ನನ್ನ ಜೀವನದಲ್ಲೂ ಸಹ ತುಂಬ ಕಷ್ಟ ಇದೆ, ಅದು ಹೇಳ್ಕೊಳ್ಳಿಕ್ಕಾಗಲ್ಲ. ನನ್ನ ಹೃದಯದಲ್ಲಿ ಸಹ ತುಂಬ ಕಷ್ಟ ಇದೆ, ನನ್ನ ಮನೆಯಲ್ಲಿ ಸಹ ತುಂಬ ಕಷ್ಟ ಇದೆ, ತುಂಬ ಕೊರತೆ ಇದೆ, ನಾನು ಮಾಡುವಂಥ ಕೆಲಸದಲ್ಲಿ, ಆ ಬಿಸ್ನೆಸ್ಸಲ್ಲಿ, ದುಡಿಮೆಯಲ್ಲಿ ತುಂಬ ಕಿರಿಕಿರಿ ಇದೆ, ತುಂಬ ಪ್ರಾಬ್ಲಮ್ ಇದೆ, ನಾನು ಕೆಲಸ ಮಾಡಲಿಕ್ಕೆ ಹೋಗುವಂಥ ಸ್ಥಳದಲ್ಲಿ ತುಂಬ ಸಮಸ್ಯೆ ಇದೆ ಅಂತ ನೀವು ಹೇಳ್ಬೋದು. ಅದರಿಂದಾಗಿ ನಿಮಗಿರುವಂಥ ಸಮಸ್ಯೆಗಳು, ನಿಮಗಿರುವಂಥ ಕಷ್ಟಗಳು, ಅವುಗಳ ಪರಿಹಾರಕ್ಕಾಗಿ ನೀವು ಮನುಷ್ಯರ ಬಳಿಗೆ ಹೋದರೆ ನಿಮಗೆ ಪರಿಹಾರ ಸಿಗಲ್ಲ. ನಿಮ್ಮ ಸಮಸ್ಯೆಗಳನ್ನು ಮನುಷ್ಯರ ಹತ್ರ ಹೋಗಿ ನೀವು ಹೇಳ್ಕೊಂಡ್ರೆ, ನಿಮ್ಮ ಸಮಸ್ಯೆ ಮನುಷ್ಯರ ಹತ್ರ ಹೋಗಿ ನೀವು ಪರಿಹಾರ ಕೇಳುವುದಾದರೆ ನಿಮ್ಮ ಸಮಸ್ಯೆ ಸಮಸ್ಯೆಯಾಗಿಯೇ ಉಳಿಯುತ್ತೆ. ನಿಮ್ಮ ಸಮಸ್ಯೆ ಇನ್ನೂ ರಿಸ್ಕ್ ಆಗುತ್ತೆ, ಇನ್ನೂ ದೊಡ್ಡದಾಗುತ್ತೆ. ಹಾಗಾಗಿ ನಿಮಗೆ ಸಮಸ್ಯೆ, ಕಷ್ಟಗಳು, ತೊಂದರೆಗಳು, ಪ್ರಾಬ್ಲಮ್ಗಳು, ಕಿರಿಕಿರಿ ನಿಮ್ಮೊಂದು ಕುಟುಂಬದಲ್ಲಿ, ನಿಮ್ಮ ಜೀವಿತದಲ್ಲಿ, ನಿಮ್ಮೊಂದು ಎಜುಕೇಷನಲ್ಲಿ, ಜಾಬಲ್ಲಿ ಆ ರೀತಿಯಾಗಿರುವಾಗ ಮನುಷ್ಯರ ಬಳಿಗೆ ಹೋಗಬೇಡ್ರಿ, ದೇವರ ಬಳಿಗೆ ಬನ್ನಿರಿ. ನಿಮ್ಮ ಸಮಸ್ಯೆ ಬಗ್ಗೆನೇ ನೀವು ಆಲೋಚನೆ ಮಾಡಬೇಡ್ರಿ, ಆ ಕಡೆ ಗಮನ ಕೊಡಬೇಡ್ರಿ. ಪರಿಹಾರಕ್ಕಾಗಿ ನೀವು ಆಲೋಚನೆ ಮಾಡಿ, ಇದಕ್ಕೆ ಪರಿಹಾರ ಯೇಸುವೇ, ಎಲ್ಲ ಸಮಸ್ಯೆಗೆ, ಎಲ್ಲ ಪ್ರಾಬ್ಲಮ್ಗಳಿಗೆ ಆತನು ಪರಿಹಾರ ಕೊಡ್ತಾನೆ ಅಂತೇಳಿ ದೇವರ ಬಳಿ ಬಂದು ನೀವು ಪ್ರಾರ್ಥಿಸುವುದಾದರೆ ಆತನು ನಿಮ್ಮೆಲ್ಲ ಪ್ರಾಬ್ಲಮ್ಗಳಿಗೆ ಆತನು ಪರಿಹಾರವನ್ನು ಕೊಡುವ ಆತನಾಗಿದ್ದಾನೆ. ಯಾವ ರೀತಿ ಅಂದರೆ, ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳ್ರಿ. ಇದೇನಿದು ಗೊತ್ತಿಲ್ಲ ಪಾಪ, ನೀವು ಯಾರು ನೋಡಿಲ್ಲ. ಇದ್ದಕ್ಕಿದ್ದಾಗೆ ಇವತ್ತು ನಾನು ಹೊಸದಾಗಿ ತೋರಿಸಿದರೆ ನಿಮಗೆ ಗೊತ್ತಾಗುತ್ತೆ. ಇದೇನಿದು? ಬೀಗ, ಬೀಗದ ಕೈ. ಕರೆಕ್ಟ್, ಸರಿಯಾದ ಉತ್ತರ. ನೋಡ್ರಿ, ಈ ಬೀಗದ ಕಾಯಿಯನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾದ್ರೆ, ತಯಾರು ಮಾಡಬೇಕಾದ್ರೆ ಆ ವ್ಯಕ್ತಿ ಬೀಗದ ಕಾಯಿ ಅಷ್ಟೇ ತಯಾರು ಮಾಡಿರ್ತಾನ, ಜೊತೆಗೆ ಬೀಗದ ಕೀ ಕೂಡ ತಯಾರು ಮಾಡಿರ್ತಾನ. ಬೀಗದ ಕೀ ಇಲ್ಲದೆ ಬೀಗದ ಕಾಯಿ ಅಷ್ಟೇ ಇರುತ್ತಾ? ಅಂತ ಬೀಗದ ಕಾಯಿ ಎಲ್ಲಾದ್ರೂ ನೋಡಿದ್ದೀರಾ? ಒಂದು ವೇಳೆ ಇದು ತೊಗೊಂಡು ಇದು ಕಳೆದೋದ್ರೆ ಓಕೆ, ಕಳೆದೋಗಿರುತ್ತೆ. ಅಷ್ಟು ಬಿಟ್ಟರೆ ನೀವು ಅಂಗಡಿಗೆ ಹೋಗುವಾಗ, ಅಮ್ಮ ಇದಕ್ಕೆ ಬೀಗದ ಕೀ ಇಲ್ಲ, ಬೀಗದ ಕಾಯಿ ಅಷ್ಟೇ ಐತೆ ತಗೊಳ್ರಿ ಅಂತ ಹೇಳಿದಾರ ಯಾವತ್ತಾದರೂ? ಇಲ್ಲ. ಪ್ರತಿಯೊಂದು ಬೀಗದ ಕಾಯಿಗೂ ಅದಕ್ಕೆ ಆದಂಥ ಒಂದು ಬೀಗದ ಕೀ ಇದ್ದೇ ಇರುತ್ತೆ. ಅದೇ ರೀತಿಯಾಗಿ ನಿಮ್ಮ ಜೀವಿತದಲ್ಲಿ, ನಿಮ್ಮ ಒಂದು ಕುಟುಂಬದಲ್ಲಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಒಂದು ಪರ್ಸನಲ್ ವಿಷಯ ಆದರೂ, ಪಬ್ಲಿಕ್ ವಿಷಯ ಆದರೂ, ನಿಮ್ಮ ಸೇವೆಯ ವಿಷಯದಲ್ಲಾದರೂ, ಯಾವುದೇ ವಿಷಯದಲ್ಲಾದರೂ ಸಹ ನಿಮಗೆ ಇರುವಂಥ ಕಷ್ಟಗಳಿಗೆ ಪರಿಹಾರ ಇದ್ದೇ ಇದೆ. ಯಾವ ರೀತಿಯಾಗಿ ಒಂದು ಬೀಗದ ಕಾಯಿಗೆ ಬೀಗದ ಕೀ ಇರುವುದು ಗ್ಯಾರಂಟಿನೋ, ಅದೇ ರೀತಿಯಾಗಿ ನಿಮಗೆ ಇರುವಂಥ ಸಮಸ್ಯೆಗಳಿಗೆ, ನಿಮಗೆ ಇರುವಂಥ ಕಷ್ಟಗಳಿಗೆ ಯೇಸುವಿನ ಬಳಿ ಪರಿಹಾರ ಇರುವುದು ಅಷ್ಟೇ ಗ್ಯಾರಂಟಿ. ಪ್ರಿಯ ದೇವರ ಮಕ್ಕಳೇ, ಹಾಗಾಗಿ ಈ ಸಮಯದಲ್ಲಿ ಈ ವಾಕ್ಯವನ್ನು ಆಲಿಸುವಂಥ ನೀವುಗಳು ಸಹ ನಿಮ್ಮ ಜೀವಿತದಲ್ಲಿ ಎಂಥ ಸಮಸ್ಯೆ ಇದ್ದರೂ, ಎಂಥ ಕಷ್ಟ ಇದ್ದರೂ ಸಹ ನೀವು ಭಯ ಪಡಬೇಡ್ರಿ. ಈ ವಾಕ್ಯದ ಮೂಲಕ ದೇವರು ನಿಮಗೆ ಹೇಳ್ತಾ ಇದ್ದಾರೆ, ಆ ಕಷ್ಟವನ್ನು ನೋಡಿ, ಅಯ್ಯೋ ಇದಕ್ಕೆ ಪರಿಹಾರನೇ ಇಲ್ಲ, ನಾನು ಸಾಯೋವರೆಗೂ, ಕೊನೆವರೆಗೂ ಇದನ್ನ ಅನುಭವಿಸ್ಲೇಬೇಕು ಅಂತೇಳಿ ನೀನು ಕುಗ್ಗಿ ಹೋಗಬೇಡ, ಸೋತು ಹೋಗಬೇಡ. ಆ ತಂದೆ ಯಾವ ರೀತಿಯಾಗಿ ಸಮಸ್ಯೆ ಕಡೆ ಫೋಕಸ್ ಮಾಡಿದೆ, ಪರಿಹಾರದ ಕಡೆ ಫೋಕಸ್ ಮಾಡಿ ಯೇಸುವಿನ ಬಳಿಗೆ ಬಂದು ಪ್ರಾರ್ಥಿಸಿದನು, ಅದೇ ರೀತಿಯಾಗಿ ನೀನು ಯಾವಾಗಲೂ ಕಷ್ಟದ ಬಗ್ಗೆ ಚಿಂತೆ, ಈಗ ಕಷ್ಟ, ಶೋಧನೆ, ಹೋರಾಟ, ಅವುಗಳ ಬಗ್ಗೆನೇ ಗಮನ ಕೊಟ್ಟು, ಅವುಗಳ ಬಗ್ಗೆನೇ ಆಲೋಚನೆ ಮಾಡಿ, ಚಿಂತೆ ಮಾಡಿ, ಕೊರಗಿ ಕಣ್ಣೀರಿನಲ್ಲಿ ಜೀವಿಸೋದಕ್ಕಿಂತ, ದುಃಖದಲ್ಲಿ ಜೀವಿಸಿ ಅನಾರೋಗ್ಯಕ್ಕೆ ಒಳಗಾಗುವುದಕ್ಕಿಂತ ನೀನು ನಿನ್ನ ಗಮನವನ್ನು, ನಿನ್ನ ಒಂದು ಫೋಕಸ್ಸನ್ನು ಈಗ ಪ್ರಾಬ್ಲಮ್ ಕಡೆ ಬಿಟ್ಟು ಸಲ್ಯೂಷನ್ ಕಡೆ ನೀನು ಆಲೋಚನೆ ಮಾಡಿ ದೇವರ ಬಳಿ ಬಂದು, ದೇವರ ಮುಂದೆ ಬಂದು ಪ್ರಾರ್ಥಿಸುವುದಾದರೆ ಖಂಡಿತವಾಗಿಯೂ ನನ್ನ ದೇವರು ನಿನ್ನ ಎಲ್ಲ ಪ್ರಾಬ್ಲಮ್ಗಳಿಗೆ ಆತನು ಪರಿಹಾರ ಕೊಟ್ಟೇ ಕೊಡುತ್ತಾನೆ. ಇನ್ನು ಮನೆಯಲ್ಲಿ ರಾತ್ರಿ ಸಮಯದಲ್ಲಿ ಊಟ ಮಾಡ್ತಾ ಕೂತ್ಕೊಂಡಿರ್ತೀರ ಅಂದ್ಕೊಳ್ರಿ. ಊಟ ಮಾಡುವಂಥ ಸಮಯದಲ್ಲಿ ಇದ್ದಕ್ಕಿದ್ದಾಗೆ ಕರೆಂಟ್ ಹೋಗಿಬಿಡುತ್ತೆ. ಕರೆಂಟ್ ಹೋದ ಕೂಡಲೇ ಹೇಗಿರುತ್ತೆ? ಕತ್ಲಾಗಿಬಿಡುತ್ತೆ. ಮನೆಯೆಲ್ಲ ಕತ್ಲಾದ ತಕ್ಷಣ ಆ ಕರೆಂಟ್ ಆಫೀಸ್ನವ್ರನ್ನ ಬೈಕಂತ ಕೂತ್ಕೊತೀರಾ? ಇಲ್ಲ. ಏನು ಮಾಡ್ತೀರಿ? ಕರೆಂಟ್ ಹೋಗಿದೆ, ಕತ್ಲಾಗಿದೆ ಅಂಥೇಳಿ ನಿಮ್ಮ ಗಮನ ಯಾವ ಕಡೆ ಕೊಡ್ತೀರಿ? ಬೆಳಕು ಬೇಕಂತೇಳಿ ದೀಪ ಹಚ್ಚಬೇಕು,
ಅಥವಾ ಇಲ್ಲಾಂದರೆ ಮೊಬೈಲಲ್ಲಿ ಟಾರ್ಚ್ ಆನ್ ಮಾಡಿ ಲೈಟ್ ಆನ್ ಮಾಡಬೇಕಂತ ಆಲೋಚನೆ ಮಾಡ್ತೀರಿ. ಅಥವಾ ಇಲ್ಲ ಮನೇಲಿ ಯಾವುದಾದ್ರೂ ಒಂದು ಚಾರ್ಜಿಂಗ್ ಲೈಟು, ಸೋಲಾರ್ ಲೈಟು ಇದ್ದರೆ ಅದನ್ನ ಆನ್ ಮಾಡಬೇಕು. ಅಂದರೆ ಒಂದು ಸಮಸ್ಯೆ ಬರುವಾಗ ಏನು ಯೋಚನೆ ಮಾಡ್ತೀರಂದರೆ ಅದಕ್ಕೆ ಪರಿಹಾರವನ್ನು ಈ ಕಡೆ ಗಮನ ಕೊಡ್ತೀರಿ. ಹಲ್ಲೆಲೂಯಾ. ಇನ್ನು ಹೊಲದಲ್ಲಿ ಬೆಳೆ ಹಾಕಿರ್ತೀರಿ, ಆ ಬೆಳೆಗೆ ರೋಗ ಬೀಳುವಾಗ, ಹುಳ ಬೀಳುವಾಗ ಸುಮ್ಮನೆ ನೋಡ್ತಾ ಇರಲ್ಲ. ಏನು ಮಾಡ್ತಾನೆ ಆ ರೈತನು? ಆಲೋಚನೆ ಮಾಡ್ತಾನೆ, ಈ ಬೆಳೆಗೆ ಔಷಧಿ ಹಾಕಬೇಕು, ಔಷಧ ಹೊಡಿಬೇಕು ಅಂಥೇಳಿ ಆಲೋಚನೆ ಮಾಡ್ತಾನೆ, ಪರಿಹಾರದ ಕಡೆ ಗಮನ ಕೊಡ್ತಾನೆ. ಅದೇ ರೀತಿಯಾಗಿ ನೀವುಗಳು ಸಹ, ನನಗೆ ಗೊತ್ತಿಲ್ಲ ನಿಮ್ಮಲ್ಲಿ ಯಾರ್ಯಾರು ಎಂತೆಂಥ ಕಷ್ಟದಲ್ಲಿ ಇದ್ದೀರಂತ ದೇವ್ರಿಗೆ ಗೊತ್ತಿದೆ. ನೀವುಗಳು ಈ ಸಮಯದಲ್ಲಿ ವಾಕ್ಯ ಕೇಳುವಾಗ ನಿಮ್ಮ ಮನಸ್ಸು ನಿಮ್ಗೆ ಹೇಳ್ತಾ ಇದೆ, ಹೌದಲ್ವಾ ಇಂಥ ಕಷ್ಟ ನಿನಗಿದೆ ಅಂತೇಳಿ. ಆದರೆ ಆ ಕಷ್ಟದ ಬಗ್ಗೆನೇ ನೀನು ಆಲೋಚನೆ ಮಾಡಬೇಡ, ಆ ಕಷ್ಟದ ಬಗ್ಗೆನೇ ನೀನು ಗಮನ ಕೊಡಬೇಡ, ಆ ಕಷ್ಟವನ್ನೇ ದೃಷ್ಟಿಸಬೇಡ. ಈ ವಾಕ್ಯದ ಮೂಲಕ ಪರಿಶುದ್ಧಾತ್ಮ ದೇವರು ನಿನಗೆ ಹೇಳ್ತಾರೆ, ಆ ಕಷ್ಟಕ್ಕೆ ಪರಿಹಾರ ಏನು ಅಂತ ನೀನು ದೇವರಿಗೆ ಪ್ರಾರ್ಥನೆ ಮಾಡು. ನಿನ್ನ ಒಂದು ಫೋಕಸನ್ನು ಪ್ರಾಬ್ಲಮ್ ಕಡೆಗೆ ಅಲ್ಲ, ಸಲ್ಯೂಷನ್ ಕಡೆಗೆ ನೀನು ಫೋಕಸ್ ಮಾಡು. ಆ ರೀತಿಯಾಗಿ ಮಾಡುವಾಗ ನಮ್ಮ ದೊಡ್ಡ ದೇವರು, ಪರಿಹಾರಕನಾದಂಥ ದೇವರು, ಆತ ನಿನಗೆ ಎಲ್ಲ ಸಮಸ್ಯೆಗಳಿಂದ, ಪ್ರಾಬ್ಲಮ್ಗಳಿಂದ ಬಿಡುಗಡೆ ಕೊಟ್ಟು ನೀನು ರಿಲ್ಯಾಕ್ಸ್ ಆಗಿ ಜೀವಿಸುವಂತೆ ಆತನ ಆಶೀರ್ವಾದ ಮಾಡುತ್ತಾನೆ. ನಿಮಗಿರುವಂಥ ಸಮಸ್ಯೆಗಳು, ನಿಮಗಿರುವಂಥ ಕಷ್ಟಗಳು, ಮನೆಯಲ್ಲಾದರೂ, ನೀವು ಕೆಲಸ ಮಾಡ್ಲಿಕ್ಕೆ ಹೋಗುವಂಥ ಸ್ಥಳದಲ್ಲಾದರೂ, ರಿಲೇಷನ್ಸಲ್ಲಾದರೂ, ಫ್ರೆಂಡ್ಸ್ ಮಧ್ಯದಲ್ಲಾದರೂ, ಗಂಡ ಹೆಂಡತಿ ಮಧ್ಯದಲ್ಲಾದರೂ, ಅಥವಾ ಅಕ್ಕಪಕ್ಕದ ಅವರಿಂದ ಆದರೂ ಸಮಸ್ಯೆಗಳಿರುವಾಗ ನೀವುಗಳು ನಿಮ್ಮ ಸಮಸ್ಯೆ ಬಗ್ಗೆನೇ ಗಮನ ಕೊಡಬೇಡ್ರಿ. ಯಾವಾಗಲೂ ಅವ್ರು ಹಂಗೆ ಮಾಡ್ತಾರೆ, ಇವ್ರು ಹಿಂಗೆ ಮಾಡ್ತಾರೆ, ಅದು ಹಂಗೈತೆ, ಅದು ಹಿಂಗೈತೆ, ಅದು ಆಗಲ್ಲ, ಅದು ಹೋಗಲ್ಲ, ಅದು ಬರಲ್ಲ, ಅದು ಇಷ್ಟೇ, ಅದು ನಡೆಯಲ್ಲ, ನಾನು ಮೊದಲಿಂದ ನೋಡಿಬಿಟ್ಟಿದ್ದೀನಿ, ಹುಟ್ಟಿದಾಗಿಂದ ನೋಡಿಬಿಟ್ಟಿದ್ದೀನಿ, ಅದಷ್ಟೇ ಸಮಸ್ಯೆ ಅಂತ ನೀನು ಸಮಸ್ಯೆ ಬಗ್ಗೆ ಗಮನ ಕೊಟ್ಟರೆ ನಿನಗೆ ಸಮಸ್ಯೆನೇ ದೊಡ್ಡದಾಗಿ ಕಾಣುತ್ತೆ, ಪರಿಸ್ಥಿತಿ ಬದಲಾಗಲ್ಲ. ಅಲ್ಲೆಲೂಯಾ. ಅದ್ರ ಬದಲು ನೀನು ಆ ತಂದೆಯ ಹಾಗೆ ಸಮಸ್ಯೆ ಕಡೆ ಗಮನ ಕೊಡೋದು ಬಿಟ್ಟು ಪರಿಹಾರದ ಕಡೆ ಗಮನ ಕೊಟ್ಟು ಇದಕ್ಕೇನು ಮಾಡ್ಬೋದು, ಏನು ಮಾಡಬೇಕು ದೇವರೇ ಅಂತೇಳಿ ದೇವರ ಮುಂದೆ, ದೇವರ ಬಳಿ ಬಂದು ನೀನು ಪ್ರಾರ್ಥಿಸುವುದಾದರೆ ನಿಜವಾಗ್ಲೂ ಹೇಳ್ತೀನಿ ನೀವು ಆರೋಗ್ಯವಾಗಿರ್ತೀರ ಮತ್ತು ದೇವರಿಂದ ನಿಮ್ಮ ಸಮಸ್ಯೆಗೆ, ನೀವು ಎಲ್ಲ ಪ್ರಾಬ್ಲಮ್ಗಳಿಗೆ ಪರಿಹಾರವನ್ನು ಹೊಂದಿಕೊಂಡು ದೇವರಿಗೆ ಇನ್ನೂ ಹೆಚ್ಚಾಗಿ ಸ್ತುತಿ ಮಾಡೋರಾಗ್ತೀರಾ. ನಿಮಗೊಂದು ನಂಬಿಕೆ ಇರಲಿ, ನಿಮ್ಮ ಹೃದಯದಲ್ಲಿ ಒಂದು ಧೈರ್ಯ ಇರಲಿ. ಏನಂತೇಳಂದರೆ ನಿಜವಾಗ್ಲೂ ಆ ದಿನ ಆ ತಂದೆ ಯಾವ ರೀತಿಯಾಗಿ ತನಗೆ ಸಮಸ್ಯೆ ಬರುವಾಗ ಆ ತಂದೆ ಏನು ಮಾಡ್ದ? ಸಮಸ್ಯೆ ಕಡೆ ಗಮನ ಕೊಡಲಿಲ್ಲ. ಇನ್ನು ನಾವು ಬೈಬಲಲ್ಲಿ ನೋಡೋದಾದರೆ ಪ್ರವಾದಿ ಮಂಡಳಿಯಲ್ಲಿ ಒಬ್ಬಾತನ ಹೆಂಡತಿ, ಆಕೆಗೆ ಗಂಡ ಸತ್ತು ಹೋಗಿದ್ದಾನೆ, ಮಕ್ಕಳಿಬ್ಬರಿದ್ದಾರೆ, ಸಾಲದ ಸಮಸ್ಯೆ ಇದೆ. ಆದರೆ ಆಕೆ ಏನು ಮಾಡಿದ್ಲು? ಸಮಸ್ಯೆ ಕಡೆ ಗಮನ ಕೊಡಲಿಲ್ಲ. ಸಮಸ್ಯೆ ಕಡೆ ಗಮನ ಕೊಟ್ಟಿದ್ರೆ ಈ ಸಾಲ ತೀರಿಸ್ಲಿಕ್ಕಾಗಲ್ಲ, ಮಕ್ಕಳನ್ನು ಕೂಡ ದಾಸತ್ವಕ್ಕೆ ಎಳ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ, ಇನ್ಯಾಕೆ ಬದುಕಿರಬೇಕು, ವಿಷ ಕುಡಿದು ನನ್ನ ಮಕ್ಕಳು, ನಾನು ಎಲ್ಲರೂ ಸತ್ತೋಗ್ಬಿಡೋಣ ಅಂತ ಆಲೋಚನೆ ಮಾಡ್ತಾ ಇದ್ಲು. ಒಂದು ವೇಳೆ ಸಮಸ್ಯೆ ಕಡೆ, ಪ್ರಾಬ್ಲಮ್ ಕಡೆ ಆಕೆ ಫೋಕಸ್ ಮಾಡಿದರೆ. ಆದರೆ ಆ ಸ್ತ್ರೀ ಏನು ಮಾಡಿದ್ಲು ಗೊತ್ತಾ? ಪ್ರಾಬ್ಲಮ್ ಕಡೆ ಫೋಕಸ್ ಮಾಡಲಿಲ್ಲ, ಪ್ರಾಬ್ಲಮ್ ಬಗ್ಗೆ ಆಲೋಚನೆ ಮಾಡಲಿಲ್ಲ, ಪ್ರಾಬ್ಲಮನ್ನು ದೃಷ್ಟಿಸಲಿಲ್ಲ. ಬದಲಾಗಿ ಇದಕ್ಕೇನು ಸೊಲ್ಯೂಷನ್ನು, ಇದಕ್ಕೇನು ಪರಿಹಾರ ಮಾಡ್ಬೇಕಂತೇಳಿ ಆಕೆ ಸೇವಕನ ಹತ್ರ ಬಂದ್ಲು, ಪಾಸ್ಟರ್ ಹತ್ರ ಬಂದು ಏನು ಮಾಡಬೇಕಂತೇಳಿ ಪರಿಹಾರಕ್ಕಾಗಿ ಪ್ರಾರ್ಥಿಸುವಾಗ ದೇವರು ಅದ್ಭುತವಾಗಿ ಆಕೆಯ ಪ್ರಾಬ್ಲಮ್ಗೆ ಪರಿಹಾರವನ್ನು ಕೊಟ್ಟಿದ್ದಾನೆ. ಇನ್ನು ಯೇಸುಸ್ವಾಮಿ ಪರ್ವತದ ಮೇಲೆ ಪ್ರಸಂಗ ಮಾಡ್ತಾ ಇದ್ರು. ಪ್ರಸಂಗ ಮಾಡುವಂಥ ಸಮಯದಲ್ಲಿ ಎಲ್ಲರೂ ಕೂತ್ಕೊಂಡು ಯೇಸುಸ್ವಾಮಿ ಬಾಯಿಂದ ಬರುವಂಥ ಮಾತನ್ನು ಕೇಳ್ತಾ ಇದ್ದಾರೆ. ಆದರೆ ಹಿಂದುಗಡೆಯಿಂದ ಒಬ್ಬ ವ್ಯಕ್ತಿ ಬರ್ತದಾನೆ, ಕುಷ್ಠರೋಗಿ. ಆತನು ಊರು ಹೊರಗಡೆ ಇದ್ದಾನೆ, ಆತನ ಸಮಸ್ಯೆ ಅನಾರೋಗ್ಯದಲ್ಲೇ ಇದೆ. ಆ ರೀತಿಯಾಗಿರುವಾಗ ಆತನು, ನಾನು ಕುಷ್ಠರೋಗಿ, ನಾನು ಯಾರ ಹತ್ರ ಹೋಗಂಗಿಲ್ಲ, ನನ್ನ ಯಾರು ಮುಟ್ಟಂಗಿಲ್ಲ, ಯಾರು ನನ್ನ ಬಳಿ ಬರ್ತಾ ಇಲ್ಲ ಅಂತೇಳಿ ಸಮಸ್ಯೆನೇ ನೋಡ್ತಾ ಕೂತ್ಕೊಂಡಿದ್ರೆ ಆತನು ಸ್ವಸ್ಥ ಆಗ್ತಾ ಇರಲಿಲ್ಲ. ಏನು ಮಾಡಿದ? ಬದಲಾಗಿ ಪ್ರಾಬ್ಲಮ್ ಈ ರೀತಿ ಇದೆ, ಇದಕ್ಕೇನು ಮಾಡಬೇಕು, ಹೇಗೆ ಸ್ವಸ್ಥತೆ ಹೊಂದ್ಕೋಬೇಕು, ಇದಕ್ಕೇನು ಪರಿಹಾರ ಅಂತೇಳಿ ಯೇಸುವಿನ ಬಳಿಗೆ ಬಂದಿದ್ದಾನೆ, ದೇವರ ಬಳಿಗೆ ಬಂದಿದ್ದಾನೆ. ಬಂದು, ಸ್ವಾಮಿ ನಿನಗೆ ಮನಸ್ಸಿದ್ದರೆ ನನ್ನ ಶುದ್ಧ ಮಾಡು ಅಂತೇಳಿ ಪ್ರಾರ್ಥನೆ ಮಾಡಿದ್ದಾನೆ. ಯಾವಾಗ ದೇವರ ಬಳಿಗೆ ಬಂದು ಪ್ರಾರ್ಥಿಸುವಾಗ ಯೇಸು ಸ್ವಾಮಿ ಆತನನ್ನು ಮುಟ್ಟಿ ಅದೇ ಕ್ಷಣದಲ್ಲಿ, ಅದೇ ಸ್ಥಳದಲ್ಲಿ ಸ್ವಸ್ಥತೆಯನ್ನು, ಆರೋಗ್ಯವನ್ನು ದಯಪಾಲಿಸಿದ್ದಾರೆ.
ಇನ್ನು ರಕ್ತ ಕುಸುಮ ರೋಗಿ 12 ವರ್ಷಗಳ ಕಾಲ ಅನಾರೋಗ್ಯದಲ್ಲಿದ್ದಾಳೆ. ಅನಾರೋಗ್ಯದಲ್ಲಿರುವಾಗ ಆಕೆ ಸಮಸ್ಯೆನ ಫೋಕಸ್ ಮಾಡಲಿಲ್ಲ, ಅದ್ರ ಬಗ್ಗೆನೇ ಆಲೋಚನೆ ಮಾಡಲಿಲ್ಲ, ಅದನ್ನೇ ದೃಷ್ಟಿ ಸುತ್ತ ಕುಗ್ಗಿ ಹೋಗ್ಲಿಲ್ಲ. ಬದಲಾಗಿ ಇದಕ್ಕೇನಾದ್ರೂ ಮಾಡಿ ನಾನು ಸ್ವಸ್ಥತೆ ಹೊಂದ್ಕೋಬೇಕಂತೇಳಿ ಏನ್ ಮಾಡಿದ್ಲು? ಪರಿಹಾರಕ್ಕಾಗಿ ಆಲೋಚನೆ ಮಾಡಿ ಯೇಸುನ ಬಳಿಗೆ ಬಂದು ಯೇಸುನ ಗೊಂಡೆಯನ್ನು ಮುಟ್ಟಿ ಆತನ ಬಟ್ಟೆಯನ್ನು ಮುಟ್ಟಿ ಅದ್ಭುತವಾಗಿ ದೇವರಿಂದ ಸ್ವಸ್ಥತೆಯನ್ನು ಹೊಂದಿಕೊಂಡು ಪರಿಹಾರವನ್ನು ಕಂಡುಕೊಂಡಿದ್ದಾಳೆ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ಈ ವಾಕ್ಯದ ಮೂಲಕ ದೇವರು ನಿಮ್ಗೆ ಹೇಳುದು, ಯಾರ್ಯಾರ ಜೀವಿತದಲ್ಲಿ ಯಾವುದೇ ವಿಧವಾದಂಥ ಕಷ್ಟ ಸಂಕಟಗಳು ಇದ್ರೂ ಸಹ ಭಯ ಪಡಬೇಡ್ರಿ, ಭಯ ಪಡಬೇಡ್ರಿ, ಭಯ ಪಡಬೇಡ್ರಿ. ದೊಡ್ಡ ದೇವರು ನಮಗಿದ್ದಾನೆ. ಆ ಕಷ್ಟಗಳ ಕುರಿತಾಗಿಯೇ ಗಮನ ಕೊಟ್ಟು ಆಲೋಚನೆ ಮಾಡಿ ಚಿಂತೆಗೀಡಾಗಿ ಅನಾರೋಗ್ಯಕ್ಕೆ ಒಳಗಾಗೋದ್ರ ಬದಲು, ಕಣ್ಣೀರು ಇಡುವುದರ ಬದಲು, ಸೋತು ಹೋಗೋದ್ರ ಬದಲು, ನಿರಾಶೆ ಪಡೋದರ ಬದಲು ನೀವು ಬದಲಾಗಿ ಈಗ ದೇವರ ಕಡೆಗೆ ಅಂದರೆ ಪರಿಹಾರದ ಕಡೆಗೆ ನಿಮ್ಮ ಗಮನ ಕೊಟ್ಟು ಆಲೋಚನೆ ಮಾಡಿ ದೇವರನ್ನೇ ದೃಷ್ಟಿಸುವುದಾದರೆ ನಾನು ನೀನು ಆರಾಧಿಸುವ ದೇವರು ಎಲ್ಲ ಸಮಸ್ಯೆಗಳಿಗೆ, ಎಲ್ಲ ಪ್ರಾಬ್ಲಮ್ಗಳಿಗೆ ಆತನು ಪರಿಹಾರ ಕೊಟ್ಟು ಆತನು ಬಿಡುಗಡೆ ಮಾಡೇ ಮಾಡುತ್ತಾನೆ.